ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶ್ರೀಗಂಧದ ಗುಡಿ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತಲೂ ಸಹ ನೋಡ್ಕೊಂಬಂದ್ಬಿಡೋಣ. ನೀವೇನು ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಇನ್ನು ಮುಂದೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಇಷ್ಟವಾದ ಧಾರಾವಾಹಿಗಳನ್ನ ನೋಡಿ. ಸಂಚಿಕೆ ಆರಂಭದಲ್ಲಿ ಮುತ್ತಣ್ಣ ತುಂಬ ಫುಲ್ ಖುಷಿಯಾಗಿರ್ತಾರೆ. ಸೊ ಮನೆಯವ್ರಿಗೆಲ್ಲ ಅರ್ಥನೇ ಆಗ್ತಾರಲ್ಲ, ಇದೇನಪ್ಪ ಇದು, ಇವತ್ತಾನೇ ಮದುವೆ ನಿಂತೋಯ್ತು, ಹುಡುಗಿ ನೋಡಿದ ನಿನ್ನ ಸಂಬಂಧ ನಿಂತೋಯ್ತು, ನಮ್ಮಣ್ಣ ನೋಡಿದ್ರೆ ಈ ಥರ ಖುಷಿಯಾಗಿದ್ದಾನೆ, ಅಣ್ಣ ತುಂಬ ಫೀಲ್ ಮಾಡ್ಕೊಂಡಿರ್ತಾನೆ ಅಂತ ನಾವು ಅಂದ್ಕೊಂಡ್ರೆ ಅಣ್ಣ ಇಷ್ಟಿಷ್ಟು ಬೇಗ ಹೇ ತಗೊಳ್ರೋ ಎಲ್ಲರೂ ಬಿರಿಯಾನಿ ತಿನ್ರೋ ಅಂತೇಳ್ಬಿಟ್ಟು ಬಿರಿಯಾನಿ ಕೊಟ್ಟಿದ್ದಲ್ಲ ಅಂತೇಳ್ಬಿಟ್ಟು ಮೊದಲೇ ಮುತ್ತು ಹಾಕೊಂಡು ಊಟ ಮಾಡೇ ಬಿಡ್ತಾನೆ. ತಮ್ಮದಿರು ಊಟ ಮಾಡಿದ ಮುಂಚೆ ನಮ್ಮ ಮುತ್ತಣ್ಣ ಯಾವತ್ತಾನೆ ಊಟ ಮಾಡ್ತಾರೆ. ಸೊ ಇವತ್ತು ಎಲ್ಲರಿಗೂ ಆಶ್ಚರ್ಯ ಕಾದಿರುತ್ತೆ. ಸೊ ಹಂಗಾಗಿ ಏನು ನಡೀತದೆ ಇಲ್ಲೋ, ನಮ್ಮ ಮುತ್ತಣ್ಣ ಏನು ಹಿಂಗೆ ಚೇಂಜ್ ಆಗ್ಬಿಟ್ಟಿದ್ದೇನಲ್ಲ, ಹಣ ಏನಾಗಿದೆ ನಿನಗೆ ಅಂದಾಗ ನನಗೇನರೋ ಆಗಿದೆ, ಊಟ ಮಾಡ್ರೋ, ಯಾಕ್ರೋ ಇನ್ನೂ ಹಂಗೆ ಕೂತಿದ್ದೀರಲ್ಲ ಅಂತೇಳ್ಬಿಟ್ಟು ಮುತ್ತಣ್ಣ ಹೇಳ್ತಾರೆ. ಈ ಕಡೆ ಚಂದನ ನಮ್ಮ ಅರಿಗಂತೂ ಇನ್ನೂ ಡೌಟ್ ಮೇಲೆ ಡೌಟು. ಯಾಕೆಂದರೆ ಮುತ್ತು ಯಾವಾಗಲೂ ತನ್ನ ತಮ್ಮದಿರಿಗೆ ಊಟ ಬಡಿಸಿ ಆಮೇಲೆ ಅವ್ನು ಊಟ ಮಾಡ್ತಿದ್ದು. ಏನು ನಡೀತಾ ಇದೆ ಇಲ್ಲಿ ಗಂಟಿ, ಏನೋ ಇದು ಅಣ್ಣ ಹಿಂಗೆ ಮಾಡ್ತಾವನೆ, ಊಟನೂ ತಿನ್ಬಿಟ್ನಲ್ಲ ನಮಗಿಂತ ಮುಂಚೆ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರೇ ಸನ್ನೆ ಮಾಡ್ಕೊಂಡು ಮಾತಾಡ್ತಿರ್ತಾರೆ. ಆದರೆ ನಮ್ಮ ಮುತ್ತಣ್ಣ ಮಾತ್ರ ಫುಲ್ಲು ಖುಷಿ. ಬರೀ ಅವ್ರಿಗೆ ಅವಳದೇ ನೆನಪಾಗ್ತಾ ಇರುತ್ತೆ. ಯಾವಾಗ್ಲೂ ಮಹಿ ಮುಂದೆ ಅವಳ ಕನಸು, ಅವಳು ಮಾತಾಡಿದ್ದು ಅದೇ ನೆನಪಾಗ್ತಾ ಇರುತ್ತೆ. ಅಷ್ಟು ಇಷ್ಟ ಆಗ್ಬಿಟ್ಟಿರ್ತಾರೆ ನಮ್ಮ ಮುತ್ತಣ್ಣಂಗೆ ಮಹಿಮಾ. ಅವಳು ನಾಚ್ಕೊಂಡಿದ್ದ ರೀತಿ, ಅವಳು ಮಾತಾಡೋ ರೀತಿ, ಅದನ್ನೆಲ್ಲ ಕನಸು ಕಾಣ್ತಾ ಇರ್ತಾರೆ. ಇವರೆಲ್ಲ ಈ ಮುತ್ತಣ್ಣನೇ ನೋಡ್ತಾ ಇರ್ತಾರೆ. ನೋಡೋ ಮುತ್ತಣ್ಣ ಒಬ್ಬೊಬ್ಬನೇ ಹೆಂಗೆ ನಗ್ತಾ ಇದ್ದಾನೆ ಅಂತೇಳ್ಬಿಟ್ಟು. ಅಣ್ಣ ನಿಜವಾಗ್ಲೂ ನಿಂಗೇನೂ ಆಗಿಲ್ಲ ತಾನೇ, ಎಲ್ಲ ಉಚ್ಕಿ ಚಿಡ್ಬಿಡ್ತೋ, ಹೆಂಗೆ ಮದುವೆ ನಿಂತೋಯ್ತು, ನೀನು ತುಂಬ ಫೀಲಿಂಗಲ್ಲಿ ಇರ್ತೀಯ ಅಂತ ನಾವೆಲ್ಲ ಯೋಚನೆ ಮಾಡ್ತಿದ್ರೆ ನೀನು ನೋಡಿದ್ರೆ ಆರಾಮಾಗಿರ್ತೀಯಲ್ಲ ಅಣ್ಣ, ಆರಾಮಾಗಿದ್ಯಾ, ನೀನು ಮನೆ ಬಿಟ್ಟು ಹೋಗೋಕೆ ತಾನೇ ಇದೆಲ್ಲ ಮಾಡ್ತಾ ಇದೆಯಾ ಅಂದಾಗ ದಡ್ರ, ಆ ಥರ ಎಲ್ಲ ಏನೂ ಇಲ್ಲ ಕಣೋ, ನಾನು ಯಾಕೋ ಮನೆ ಬಿಟ್ಟು ಹೋಗಲಿ, ನಾನು ಆರಾಮಾಗೇ ಇದ್ದೀನಿ, ಅಪ್ಪ ಊಟ ಮಾಡಿದ್ರಾ ಅಂತೇಳ್ಬಿಟ್ಟು ಕೇಳ್ತಾರೆ. ಆದರೂ ಅಣ್ಣ ಇಷ್ಟೊಂದು ಖುಷಿಯಾಗಿದೆಯಲ್ಲ, ಇದಕ್ಕೆ ಕಾರಣ ಏನು ಅಂದಾಗ ಆ ಥರ ಎಲ್ಲ ಏನೂ ಇಲ್ಲ ಕಣ್ರು ಅಂದಾಗ, ಇಲ್ಲ ಅಣ್ಣ ನೀನು ಈ ಥರ ಖುಷಿಯಾಗಿರೋದನ್ನ ನಾವು ನೋಡೇ ಇಲ್ಲ, ತುಂಬ ರೇರು, ಇದರಲ್ಲಿ ನೀನು ಇಷ್ಟೊಂದು ನಗ್ನಗ್ತಾ ಹೋಗಿದೆಯಲ್ಲ ಅಂದ್ಬಿಟ್ಟು ಈ ಕಡೆ ಹರಿ ಎಲ್ಲ ಕೇಳಿದಾಗ, ಏನೂ ಇಲ್ಲ ಕಣೋ ಹರಿ, ಊಟ ಆಯಿತು ತಾನೇ ಎಲ್ಲರದು, ನಾನು ಯಾವುದೂ ಟೆನ್ಷನ್ ತೊಗೊಂಡಿಲ್ಲ ಕಣೋ, ಈ ಮದುವೆ ನಿಂತೋಯ್ತು, ಇದ್ರ ಬಗ್ಗೆ ಎಲ್ಲ ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ ಅಂತೇಳ್ಬಿಟ್ಟು ನಾನು ಆರಾಮಾಗಿ ನಿದ್ದೆ ಮಾಡ್ತೀನಿ, ನೀವು ನಿದ್ದೆ ಮಾಡಿರಿ ಅಂತೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ಏನೋ ಆಗಿದೆ ಕಣೋ ಅಣ್ಣಂಗೆ, ಅಣ್ಣ ಈ ರೀತಿ ನಡ್ಕೋತಿದ್ದೇನೆ ಅಂದರೆ ಇದರಲ್ಲಿ ಏನೋ ಇದೆ ಅಂತೇಳ್ಬಿಟ್ಟು ಅವರಿಗೂ ಸಹ ಮಿಸ್ ಹೊಡಿತಾ ಇರುತ್ತೆ. ಚಂದನ ಏನಾಗಿರ್ಬೋದು ನಮ್ಮ ಮುತ್ತಣ್ಣಗೆ ಕಂಡುಹಿಡಿಬೇಕಲ್ಲ ಅಂತೇಳಿ, ಇನ್ನೂ ಅಪ್ಪ ಊಟ ಮಾಡಿಲ್ವಾ ಅಂತೇಳ್ಬಿಟ್ಟು ಪಾಪ ಮುತ್ತುನೇ ಊಟ ಹಾಕ್ಕೊಂಬಂದು ಈ ಕಡೆ, ಅಪ್ಪ ಏನಪ್ಪ ಮಾಡ್ತಾ ಇದೆಯಾ, ಸ್ವಲ್ಪ ಸೌಂಡ್ ಕಡಿಮೆ ಕೊಡು ಆಡ್ದ ಅಂದಾಗ, ಏನೋ ಮಾಡಲಿ ಒಂದು 90 ಹಾಕ್ಕೊಂಡಿದ್ದೀನಿ, ಹಾಡು ಕೇಳ್ತಾ ಇದ್ದೀನಿ, ನೀನೇನೋ ಇನ್ನೂ ಊಟ ಮಾಡಿ ಮಲಗಿಲ್ವಾ ಅಂತಂದಾಗ, ಅಪ್ಪ ನೀವು ಊಟ ಮಾಡಿದ್ರು ಅಂದಾಗ, ಬಿಡೋ ನಾನು ಊಟ ಮಾಡಿದ್ರು ಆಯಿತು ಬಿಟ್ಟರು ಆಯಿತು, ನಾನು ಅವಾಗ ಮುಂಬೈಯಲ್ಲೆಲ್ಲ ಲಾರಿ ಓಡಿಸ್ಬೇಕಾದ್ರೆ ಊಟ ಪಾಠ ಏನು ತಲೆನೇ ಕೆಡಿಸ್ಕೋತಾ ಇರಲಿಲ್ಲ ಕಣೋ, 90 ಹಾಕೋಣದು ಲಾರಿ ಓಡಿಸ್ಕೊಂಡು ಆರಾಮಾಗಿದ್ದೆ, ಈಗೂ ಅಷ್ಟೇ ಬಿಡೋ, ನಾನು ಊಟದ ಬಗ್ಗೆ ಯಾರೋ ತಲೆ ಕೆಡಿಸ್ಕೋತಾರೆ ಅಂದಾಗ, ಇಲ್ಲಪ್ಪ ನೀವು ಊಟ ಮಾಡಬೇಕು ಅಂತೇಳ್ಬಿಟ್ಟು ಊಟನ ತಂದು ಕೊಡ್ತಾರೆ ಮುತ್ತಣ್ಣ. ನೋಡು ನನ್ನ ಮಗ, ನೀನು ಊಟ ಮಾಡಿ ಎಲ್ಲರೂ ಮನಿಕೊಂಡ್ರಂದ್ರೆ ನನ್ನ ಮಗ ಅಂತ ಅಷ್ಟೇ ಸುಮ್ಮನೆ ಹೇಳಲ್ಲ ಕಣೋ, ಈ ಅನ್ನದ ಮೇಲೆ ನನ್ನ ಋಣ ಇತ್ತು ಅಂತ ಅನಿಸುತ್ತೆ, ಅದಕ್ಕೆ ಅನ್ನ ತಿಂತಾಯಿದ್ದೀನಿ, ನಿನಗೂ ಅಷ್ಟೇ ಕಣೋ, ನೀನು ಇಷ್ಟಪಡೋದು ಅದ್ರ ಮೇಲೆ ನಿನ್ನ ಹೆಸರು ಇತ್ತು ಅಂದರೆ ಖಂಡಿತವಾಗ್ಲೂ ಸಿಗುತ್ತೆ ಬಿಡೋ ಮುತ್ತು ಅಂತೇಳ್ಬಿಟ್ಟು ಅವ್ರ ಅಪ್ಪ ಹೇಳ್ತಾ ಇರ್ತಾರೆ. ನಮ್ಮ ಮುತ್ತಣ್ಣಗೆ ಹಿಂಗೆ ಹೇಳ್ಬಿಟ್ರಲ್ಲ, ನಾನು ಇಷ್ಟಪಡ್ತಿರೋ ಮಹಿಮಾ ಸಿಕ್ಬಿಡ್ತಾಳ ಅಂತೇಳ್ಬಿಟ್ಟು ಮತ್ತೆ ಕನಸಿಗೆ ಜಾರ್ತಾ ಇರ್ತಾರೆ. ನಮ್ಮ ಚಂದನಂಗಂತೂ ಮಿಸ್ ಹೊಡಿತಾ ಇರುತ್ತೆ. ಏನಾಗಿದೆ ಮುತ್ತಣ್ಣಂಗೆ, ಇದನ್ನು ಏನಾದರೂ ಮಾಡಿ ಕಂಡುಹಿಡಿಲೇಬೇಕಲ್ಲ ಅಂತೇಳ್ಬಿಟ್ಟು ರೂಮಿಂದ ಆಚೆ ಬಂದು ಶುಶ್ ಅಂತೇಳ್ಬಿಟ್ಟು ಕರೀತಾ ಇರ್ತಾರೆ. ಈ ಕಡೆ ಹರಿದ್ದವನು, ನನ್ನ ಮೇಡಮ್ ಅವ್ರು ಹಿಂಗೆ ಕರಿತಾ ಇದ್ದಾರೆ ಅಂದಾಗ, ಮೇಡಮ್ ನಾನು ಅಂದಾಗ, ನೀವೇ ಬನ್ನಿ ಇಲ್ಲಿ ಹರಿಯವರೇ ಅಂತೇಳ್ಬಿಟ್ಟು ಕರೀತಾರೆ. ಅದು ಮೇಡಮ್ ಈ ಥರ ಸಿಗ್ನಲ್ ಕೊಟ್ಟು ಕರಿತಾ ಇದ್ದಾರಲ್ಲ, ಏನು ವಿಚಾರ ಅಂದಾಗ, ಏನು ಮೇಡಮ್ ಅವರೇ ಏನಾಯಿತು ಅಂದಾಗ, ಈ ಹರಿ ಕನ್ನಡಿ ನೋಡ್ಕೊಂಡು ಸೆಂಟ್ ಪಂಟ್ ಹೊಡ್ಕೊಂಡು, ಹೇಳಿ ಮೇಡಮ್ ಅವ್ರೆ ಅಂದಾಗ, ಅಯ್ಯೋ ಹರಿ ಒಳಗಡೆ ಬನ್ನಿ ಅಂತೇಳ್ಬಿಟ್ಟು ಕರಿತಾ ಇರ್ತಾರೆ. ಒಳಗಡೆನಾ ಅಂತೇಳ್ಬಿಟ್ಟು ಹರಿ ಮೊದಲೇ ಕೇಳಿದಿರಲ್ಲ, ನಮ್ಮ ಚಂದನ ಯಾವಾಗ ಕರೀತಾರೆ ಅಂತ ಕಾಯ್ತಾ ಇರ್ತಾರೆ. ಇನ್ನು ಒಳಗಡೆ ಬಂದಮೇಲೆ ಬೋಲ್ಟ್ ಹಾಕಿ ಯಾರಾದರೂ ಕೇಳಿಸ್ಕೊಂಡ್ಬಿಡ್ತಾರೆ ಅಂದಾಗ, ಅಯ್ಯೋ ದೇವ್ರೆ, ಮೇಡಮ್ಗೆ ಇಷ್ಟು ಬೇಗ ನನ್ನ ಭಾವನೆ ಅರ್ಥ ಆಗೋಯ್ತಾ, ಎಲ್ಲೋ ಐ ಲವ್ ಯು ಹೇಳೋಕ್ಕೆ ಕರೆದಿರಬೇಕು ಅಂತೇಳ್ಬಿಟ್ಟು, ಮೇಡಮ್ ಏನು ಹೇಳಿ ಅಂದಾಗ, ಬೋಲ್ಟ್ ಹಾಕಿದ್ರು ಅಂದಾಗ, ಹಾಕಿದ್ದೀನಿ ಮೇಡಮ್, ಕಂಟಿ ಇಲ್ಲ ಮಲಗಿದಾರೆ ತಾನೇ ನಿಮ್ಮ ತಂದಿರಲ್ಲ ಅಂದಾಗ, ಎಲ್ಲ ಮಲಗಿದ್ದಾರೆ ಹೇಳಿ ಏನು ಅಂತ ಅಂದಾಗ, ಅದು ಏನಂದರೆ ಅರಿಯವ್ರೆ, ನಾನು ಮುತ್ತಣ್ಣನ ಬಗ್ಗೆ ಮಾತಾಡಬೇಕಿತ್ತು ಅಂದ್ಬಿಟ್ಟು ಚಂದನ ಹೇಳ್ತಾಳೆ. ಈ ವಿಚಾರ ಮಾತಾಡೋಕ್ಕೆ ಬೋಲ್ಟ್ ಹಾಕಿ ಒಳಗಡೆ ಬನ್ನಿ ಅಂತೆಲ್ಲ ಕರೆದಿದ್ದ ಅಂದ್ಬಿಟ್ಟು ಹರಿ ಹೇಳ್ತಾನೆ. ಮತ್ತು ಇನ್ಯಾವ ವಿಚಾರ ಅಂತ ಅಂದ್ಕೊಂಡ್ರೆ ಅಂದಾಗ, ಏನೂ ಇಲ್ಲ ಬಿಡಿ ಅಂದಾಗ, ನೋಡಿದ್ರಾ ಮುತ್ತಣ್ಣ ಯಾವ ರೀತಿ ಚೇಂಜ್ ಆಗಿದ್ದಾರೆ ಅಂತ, ಮುತ್ತಣ್ಣ ಯಾಕೆ ಈ ರೀತಿ ಆಡ್ತಿದ್ದಾರೆ, ಮತ್ತೇನಾದರೂ ಮನೆ ಬಿಟ್ಟು ಹೊಟ್ಟೋದ್ರೆ ಮದುವೆ ನಿಂತೋಯ್ತು ಬೇಜಾರಲ್ಲಿದ್ದಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ, ಆದರೆ ಮುತ್ತಣ್ಣ ತುಂಬ ಖುಷಿಯಲ್ಲಿ ಇರೋ ರೀತಿ ಏನಾದರೂ ನಾಟಕ ಮಾಡ್ತಾ ಇದ್ದಾರೆ ನೋಡಿ ಅವರೇ, ಮುತ್ತಣ್ಣಂಗೆ ಏನಾಗಿದೆ ಅಂತ ನಾವು ಕಂಡುಹಿಡಲೇಬೇಕು, ಅದಕ್ಕೆ ನೀವೆಲ್ಲನೂ ಸಹ ಇವತ್ತು ಮುತ್ತಣ್ಣನ ಕಾಯಲೇಬೇಕು ಅಂತೇಳ್ಬಿಟ್ಟು ಚಂದನ ಹೇಳ್ತಾಳೆ. ಆಯಿತು ಮೇಡಮ್ ಅವರೇ, ನೀವು ನಮಗೆ ಕೆಲಸ ವಹಿಸಿದ್ದೀರಾ ಅಂದರೆ ಶ್ರದ್ಧೆಯಿಂದ ಮಾಡದೆ, ನಾನೇನೇನೋ ಅಂದ್ಕೊಂಬಿಟ್ಟೆ ಅಂತೇಳ್ಬಿಟ್ಟು ಈ ಕಡೆ ನಮ್ಮ ಹರಿ ಆಚೆ ಬರ್ತಾನೆ. ಇನ್ನು ಮುತ್ತು
ಆ ಅಪ್ಪಂಗೆ ಊಟ ಕೊಟ್ಟು ಒಳಗಡೆ ಬರೋಷ್ಟರಲ್ಲಿ ಮಹಿಮಾ ಕರೆದಂಗೆ ಮುತ್ತು ಮುತ್ತು ಅನ್ನೋ ಥರ ಈ ಕಡೆ ಅಯ್ಯೋ ಇದೇನಿದು ಮಹಿಮಾ ಇಲ್ಲಿಗೆ ಬಂದುಬಿಟ್ಟಿದ್ದಾಳೆ ಮಹಿಮಾ ಅಂತೇಳ್ಬಿಟ್ಟು ಆಚೆ ಬರ್ತಾನೆ. ಈ ಕಡೆ ಮಹಿಮಾ ಬಂದಿರೋ ಥರ ಕನಸು ಬಿದ್ದಿದ್ದ ಇಲ್ಲ ಮಹಿಮನೇ ಬಂದಿದ್ದಾಳೆ ಒಂದು ಗೊತ್ತಾಗ್ದಿರ ಕನಸು ಮನಸ್ಸಲ್ಲಿ ಎಲ್ಲೆಲ್ಲೂ ಮಹಿಮನೇ ತುಂಬ್ಕೊಂಬಿಟ್ಟಿರ್ತಾಳೆ ಮುತ್ತಣ್ಣಂಗೆ. ಅಲ್ಲಿ ಮಹಿಮಾ ಬಂದಿರಲ್ಲ, ಆದರೆ ಅವ್ನ ಭ್ರಮೆಯಲ್ಲಿ ಮಹಿಮಾ ಬಂದಿರ್ತಾಳೆ. ಸೊ ಹಂಗಾಗಿ ಮುತ್ತಣ್ಣ ನಿಜವಾಗ್ಲೂ ಮಹಿಮಾ ಬಂದೇ ಬಿಟ್ಟಿದ್ದಾಳ ಅಂತೇಳ್ಬಿಟ್ಟು ಆಚೆ ಬಂದು ನೋಡೋಕೆ ಹೋಗ್ತಾರೆ. ಅಲ್ಲಿ ಮಹಿಮಾನೂ ಇರಲ್ಲ, ಯಾರೂ ಇರಲ್ಲ. ಇನ್ನು ಹರಿ ಇದ್ದವನು ಮಲಗ್ದಂಗೆ ಫೋನ್ ನೋಡ್ಕೊಂಡು ಕೂತಿರ್ತಾನೆ. ಈ ಕಂಟಿ ಮೈಯೆಲ್ಲ ಎದ್ಬಿಟ್ಟು ಇದೇನೋ ಇದು ಮಲಗೋ ಟೈಮಲ್ಲಿ ಫೋನ್ ನೋಡ್ತಾ ಇದೆಯಲ್ಲೋ ಅಂದಾಗ, ಹೇಯ್ ನನ್ನ ಮಕ್ಕಳ ಇವತ್ತು ಎದ್ದೋಳ್ರು, ಮೇಡಮ್ ಅವರು ಒಂದು ಕೆಲಸ ವಹಿಸ್ಬಿಟ್ಟಿದ್ದಾರೆ, ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಅಂದಾಗ, ಏನು ಕೆಲಸ ಅಂದಾಗ ನಾನು ನೋಡೋ ಮುತ್ತು ಅಣ್ಣ ಮಲಗಿದಾನ ಇಲ್ವ ನೋಡು ಅಂದಾಗ, ಅಣ್ಣನ ಪಾಡ್ಗೆ ಅಣ್ಣ ಮಲಗಿದಾನೆ ನೀನು ಮಲಿಕೊಳ್ಳೋ ಅಂದಾಗ, ಲೇಯ್ ಅಣ್ಣ ಅವತ್ತು ಹಿಂಗೆ ಅಲ್ವಾ ಮಾಡಿದ್ದು, ಅಣ್ಣ ಮಲಗಿರಲ್ಲ ಕಣೋ ಅವ್ನು ಕಳ್ಳ, ಆಮೇಲೆ ನಾನು ಎದ್ದೋಗ್ಬಿಟ್ರೆ ನಾವೇನು ಮಾಡೋಕ್ಕಾಗುತ್ತೆ, ಇದೆಲ್ಲ ಆಗಲ್ಲ ಬರೋ ಇಲ್ಲಿ ಸೈಡ್ಗೆ ಅಂತ ಹೇಳ್ಬಿಟ್ಟು ಮೂವರು ಸಹ ಸೈಡ್ಗೆ ಹೋಗಿ, ಏನಣ್ಣ ನಿನ್ನ ಕಾಟ ಅಂದಾಗ, ಏಯ್ ಮುತ್ತು ಅಣ್ಣ ಇವತ್ತೇನಾದರೂ ಮನೆಯಿಂದ ಎದ್ದೋಗ್ಬಿಟ್ರೆ ಏನೋ ಮಾಡೋದು ಅಂತೇಳ್ಬಿಟ್ಟು, ನೋಡು ನಾವು ಮೂವರು ಕಾಯಬೇಕು, 2 ಅವರ್ ಕಾಯೋಣ, ಹೇಯ್ ಕಂಟಿ ನೀನು ಮೊದಲು ಕಾಯಿ ಆಮೇಲೆ ನಾನು ಕಾಯ್ತೀನಿ, ನೀನು ಅಂದಿದ ತಕ್ಷಣ ನಾನು ಎದ್ಬಿಡ್ತೀನಿ ಅಂತೇಳ್ಬಿಟ್ಟು ಈ ಕಡೆ ನಮ್ಮ ಹರಿಶ್ಚಂದ್ರ ದೊಡ್ಡ ಸುಳ್ಳನ್ನು ಹೇಳ್ತಾರೆ. ಸೊ ಈಗ ಕಂಟಿ ಅಯ್ಯೋ ಹಾಳಾದ ನಿದ್ದೆ ಇಷ್ಟೊಂದು ಬರ್ತಾ ಇದೆಯಲ್ಲ ಅಂತ ತಲೆ ಕೆಟ್ಕೊಂಡು ಕಾಯ್ತಾ ಇದ್ದರೆ, ಇನ್ನು ನಮ್ಮ ಮಹಿಮಾ ಮನೇಲಿ ಕೂತ್ಕೊಂಡು ಮುತ್ತು ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ಮುತ್ತು ಕೆಲಸ ಮಾಡಬೇಕಾದ್ರೆ ಅವಳಿಗೆ ಒಂದು ಟೆವೆಲ್ ಕೊಟ್ಟಿರ್ತಾನೆ, ಅದನ್ನು ಇಟ್ಕೊಂಡು ಮುತ್ತು ಬಗ್ಗೆ ಯೋಚನೆ ಮಾಡಿಕೊಂಡು ಕೂತಿರ್ತಾಳೆ ಮಹಿಮಾ. ಅಲ್ಲಿಗೆ ನಮ್ಮ ಮುತ್ತು ಅವರ ಅಣ್ಣ ಬಂದು, ಮಹಿಮಾ ನಿನ್ನ ಹತ್ರ ಒಂದು ವಿಚಾರನ ಕೇಳಬೇಕು ಅಂತೇಳ್ಬಿಟ್ಟು ಒಳಗೆ ಬರ್ತಾರೆ. ಹೇಳೋಣ ಅಂತೇಳ್ಬಿಟ್ಟು ಬೋಲೋಣ ಅಂತೇಳಿ ಹಿಂದಿಲಿ ಮಾತಾಡ್ತಾರೆ. ಸೊ ಹಿಂದಿಲಿ ಮಾತಾಡಬೇಕಾದ್ರೆ ಈ ಕಡೆ ಏನಮ್ಮ ಒಬ್ಬಳೇ ಕೂತ್ಬಿಟ್ಟಿದ್ಯಲ್ಲ, ಮುತ್ತು ಬಗ್ಗೆ ನಿನ್ನ ಅಭಿಪ್ರಾಯ ಏನು ಹೇಳಲೇ ಇಲ್ಲ ಅಂದಾಗ, ನಿನಗೆ ಮುತ್ತು ಅಣ್ಣನ ಮದುವೆ ಆಗೋಕ್ಕೆ ಇಷ್ಟನಾ, ಮುತ್ತುನ ಮದುವೆ ಆಗೋಕ್ಕೆ ಅಂತೇಳ್ಬಿಟ್ಟು ಕೇಳ್ತಾನೆ ಅವ್ರ ಅಣ್ಣ. ಈ ಕಡೆ ನಮ್ಮ ಮಹಿಮಾದು ನಾಚಿಕೆ ಮೌನನೇ ಉತ್ತರ ಆಗಿರುತ್ತೆ. ಅಂದರೆ ನಾಚ್ಕೊತಾ ಇದೆಯಾ ಅಂದರೆ ನಿನಗೆ ಮುತ್ತು ಅಣ್ಣ ಇಷ್ಟನಾ ಅಂತೇಳ್ಬಿಟ್ಟು ಈ ಕಡೆ ಅವ್ರ ಅಣ್ಣ ಕೇಳ್ತಾರೆ. ಹೌದು ಮುತ್ತು ತುಂಬ ಒಳ್ಳೆಯವನು, ತುಂಬ ಒಳ್ಳೆ ವ್ಯಕ್ತಿತ್ವ ಇದ್ದಾರೆ, ಅವರು ನನಗೆ ತುಂಬಾ ಇಷ್ಟ ಅಂತೇಳ್ಬಿಟ್ಟು ಮಹಿಮಾ ಹೇಳ್ತಾಳೆ. ಆದರೆ ಅವ್ರ ಮನೇಲಿ ಒಪ್ಕೋತಾರೋ ಹೆಂಗೋ ನನಗೆ ಗೊತ್ತಿಲ್ಲ ಅಂತೇಳ್ಬಿಟ್ಟು ಮಹಿಮಾ ಹೇಳಿದಾಗ, ನೀನು ಇಷ್ಟೊಂದು ನಾಚ್ಕೊಂಡು ಇಷ್ಟೆಲ್ಲ ಹೇಳ್ತಿದ್ಯಾ ಅಂದರೆ ಮುತ್ತು ಅಣ್ಣವನ್ನ ಎಷ್ಟು ಇಷ್ಟಪಡ್ತಿದ್ಯಾ ಅಂತ ನನಗೆ ಗೊತ್ತಾಯಿತು ಬಿಡು, ನಾನು ಎಲ್ಲ ನೋಡ್ಕೋತೀನಿ. ಮುತ್ತು ಅಣ್ಣ ಅವ್ರ ಮನೇಲಿ ಕೇಳಿ ಎಲ್ಲರ ಹತ್ರ ತೀರ್ಮಾನ ಕೇಳ್ಕೊಂಡು ಬರ್ತಾರೆ ಮನೆಯಲ್ಲಿ ಹೆಣ್ಣು ಕೇಳೋಕ್ಕೆ, ಅಲ್ಲಿವರೆಗೂ ನೀನೇನು ಬೇಜಾರಾಗಬೇಡ, ಇದೇ ರೀತಿ ಖುಷಿಯಲ್ಲಿರು ಅಂತೇಳ್ಬಿಟ್ಟು ಅವ್ರಣ್ಣ ಅವ್ರಿಗೆ ಹೇಳ್ತಾನೆ. ಇನ್ನು ಮಹಿಮಾ ಅಂತೂ ಫುಲ್ ಖುಷಿ ಆಗ್ಬಿಡ್ತಾಳೆ. ಯಾಕೆ ಅಂದರೆ ಮುತ್ತು ಅಂತ ಒಳ್ಳೆ ಹುಡುಗ ಬೇರೆ ಯಾರು ಸಿಗೋಕ್ಕೆ ಸಾಧ್ಯ, ತುಂಬ ಪ್ರೀತಿ ಆಳವಾಗಿ ಮಾಡ್ತಾ ಇರ್ತಾಳೆ ಮಹಿಮಾ. ಆ ಕಡೆ ಟವಲ್ ಕೊಟ್ಟಿರೋದನ್ನ ಹಿಡ್ಕೊಂಡು ಮುತ್ತುನೇ ನೆನಪು ಮಾಡಿಕೊಂಡು ಮಹಿಮಾ ಕೂತಿರ್ತಾಳೆ. ಅವರ ವ್ಯಕ್ತಿತ್ವ ತುಂಬ ಒಳ್ಳೆಯದು, ಬಡವರಿಗೆ ತುಂಬ ಸಹಾಯ ಮಾಡ್ತಾರೆ, ನಾವು ಇಷ್ಟು ಬಡವರಾಗಿದ್ದರೂ ನನ್ನ ಪ್ರೀತಿ ಮಾಡ್ತಾ ಇದ್ದಾರೆ, ನನ್ನ ಮದುವೆ ಆಗ್ತಿದ್ದೀನಿ ಅಂತ ಕೇಳಿರ್ತಾ ಇದ್ದಾರೆ ಅಂದರೆ ಇಷ್ಟಪಡ್ತಾ ಇದ್ದಾರೆ ಅಂದರೆ ಅವ್ರು ಇಂಥ ಒಳ್ಳೆಯವರಲ್ವ ಅಂದಾಗ, ಹೌದಮ್ಮ ನೀನು ಹೇಳಿದ್ರಿ ಅವ್ರು ತುಂಬ ಒಳ್ಳೆಯವರು, ನಾನು ತುಂಬ ವರ್ಷಗಳಿಂದ ಅವ್ರ ಹತ್ರ ಕೆಲಸ ಮಾಡ್ತಾಯಿದ್ದೀನಿ, ತುಂಬ ಒಳ್ಳೆ ವ್ಯಕ್ತಿತ್ವ ಇರೋ ವ್ಯಕ್ತಿ ಅವರು, ನಿನ್ನ ಮದುವೆ ಆಗ್ತೀನಿ ಅಂದ್ರೆ ಇರೋದೇ ದೊಡ್ಡ ವಿಚಾರ ಅಂತೇಳ್ಬಿಟ್ಟು ಅವರಣ್ಣ ಮಹಿಮಂಗೆ ಹೇಳ್ತಾರೆ. ಇನ್ನು ಮಹಿಮಾ ಅವರು ಬರ್ತಾರ ವಾಪಸ್ಸು ಇಲ್ವಾ ಅಂತೇಳ್ಬಿಟ್ಟು ಅವ್ರ ಭಾಷೆಯಲ್ಲಿ ಕೇಳಿದಾಗ, ನೀನೇನು ತೊಂದರೆ ತೊಗೋಬೇಡ ಮಹಿಮಾ, ಅವ್ರ ಮನೆಯಲ್ಲೆಲ್ಲ ಕೇಳಿಕೊಂಡು ಆ ಮನೆಯವ್ರನ್ನೇ ಇಲ್ಲಿ ಕರ್ಕೊಂಬರ್ತಾರೆ, ನಿಮ್ಮಿಬ್ಬರು ಮದುವೆ ಅದೇ ಆಗುತ್ತೆ ಅಂತೇಳ್ಬಿಟ್ಟು ಅವರಣ್ಣ ಹೇಳ್ತಾರೆ. ಮತ್ತು ನಮ್ಮ ಮಹಿಮಾ ಟವಲ್ನ ಹಿಡ್ಕೊಂಡು ಮುತ್ತು ಜೊತೆ ಕನಸು ಕಾಣ್ಕೊಂಡು ಅಲ್ಲೇ ತೆಲಾಡ್ತಾ ಇರ್ತಾಳೆ. ಮಹಿಮಾಗಿಂತ ಒಳ್ಳೆ ಹುಡುಗಿ ಬೇಕಾ ಮುತ್ತುಗೆ ಅನ್ನೋಷ್ಟು ಚೆನ್ನಾಗಿರುತ್ತೆ ಇವ್ರ ಜೋಡಿ. ಇಲ್ಲಿ ಈ ಮಹಿಮಾ ಕನಸು ಕಾಣ್ತಿದ್ರೆ ಅಲ್ಲಿ ಮುತ್ತುದು ಬರೀ ಮಹಿಮುಂದೆ ಚಿಂತೆ ಆಗ್ಬಿಟ್ಟಿರುತ್ತೆ. ಇವರಿಬ್ಬರು ಜೋಡಿ ಒಂದು ಮಾಡೋಕ್ಕೆ ನಮ್ಮ ಚಂದನ ಮತ್ತು ಹರಿ ಒಂದು ಮಾಸ್ಟರ್ ಪ್ಲ್ಯಾನ್ನ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಇವರಿಬ್ಬರು ಎಲ್ಲರೂ ಸಹ ಬೆಳಗ್ಗೆ ಎದ್ದೋಳೋ ಅಷ್ಟೊತ್ತಿಗೆ ಮುತ್ತು ಅಣ್ಣ ಎದ್ದು ಹೋಗ್ಬಿಟ್ಟಿರ್ತಾರೆ. ಹರಿನ ಎಬ್ಸೋಕೆ ಹೋಗ್ತಾನೆ. ಕಂಟಿ ಎಷ್ಟೇ ಎಬ್ಸಿದ್ರು ಹರಿಶ್ಚಂದ್ರ ಮೇಲೆ ಎದ್ದೋಳೋದೇ ಇಲ್ಲ. ನನ್ನ ಮಗ ನನಗೆ ಹೇಳಿ ಇವ್ನು ಮಲಗಿದ್ದಾನೆ, ಹೇ ಮೈ ನೀನಾದರೂ ಎದ್ದೋಳು ಅಂದರೆ ಮಹೇಶ ಮೊದಲೇ ಎಲ್ಲಿ ಕೇಳ್ತಾನೆ, ಅವನು ಇನ್ನೂ ಮಲಿಕೊಂಡ್ಬಿಡ್ತಾನೆ. ಸೊ ಏನೂ ಆಗಲ್ಲ, ನಂಗೆ ಚೆನ್ನಾಗಿ ಗೊತ್ತಿತ್ತು ಈ ನಮ್ಮ ಅಣ್ಣ ಯಾವಾಗಲೂ ಇದೇ ರೀತಿ ಬರೀ ಸುಳ್ಳು ಹೇಳೋದು, ಹರಿ ಅಲ್ಲ ಅಂತ ಕರೆದುಬಿಟ್ರೆ ಸಾಕು ಎದ್ದು ನಿಂತ್ಕೊಬಿಡ್ತೀನಿ ಅಂತ ಹೇಳ್ದ, ಈಗ ನೋಡಿದ್ರೆ ಈ ಥರ ಮಾಡ್ತಿದ್ದಾನೆ ಅಂತೇಳ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ. ಅಣ್ಣ ಮಲಗಿದ್ದಾನೆ, ನನ್ನ ಪಾಡಿಗೆ ನಾನು ಮಲಗ್ತೀನಿ ಅಂತ ಹೇಳ್ತಾರೆ. ಬೆಳಗ್ಗೆ ಎದ್ದು ನೋಡೋಷ್ಟರಲ್ಲಿ ಮುತ್ತು ಅಣ್ಣ ಕಾಣಿಸ್ತಾ ಇರಲ್ಲ. ಅಯ್ಯೋ ದೇವ್ರೆ ಮುತ್ತಣ್ಣ ಕಾಣಿಸ್ತಾ ಇಲ್ಲ, ಎದೋಳೋ ಹರಿ ಮೈ ಎದೋಳೋ ಅಂತೇಳ್ಬಿಟ್ಟು ಎಲ್ಲರೂ ಎಬ್ಬರಿಸ್ತಾ ಇರ್ತಾರೆ. ಮುತ್ತಣ್ಣನ ಪಾಡಿಗೆ ಮುತ್ತಣ್ಣ ಕೆಲಸ ಮಾಡೋಕ್ಕೆ ಹೋಗಿರ್ತಾರೆ, ಬೇರೆ ಎಲ್ಲೂ ಹೋಗಿರಲ್ಲ. ನಂತರ ನಮ್ಮ ಮರಿ ಇದ್ದವನು, ನಾನು ಅಣ್ಣ ಎಲ್ಲೋಗಿದ್ದಾನೆ ಅಂತ ಹುಡುಕೊಬರ್ತೀನಿ ಇರಿ ಅಂತೇಳ್ಬಿಟ್ಟು ಗಾಡಿನ ತಗೊಂಡು ಹೋಗ್ತಾರೆ. ಸೊ ಗಾಡಿ ತಗೊಂಡು ಹೋದಾಗ ಅಲ್ಲಿ ಮೇಸ್ತ್ರಿ ಹತ್ರ ಹೋಗಿ ವಿಚಾರಿಸ್ತಾರೆ, ಮುತ್ತು ಅಣ್ಣ ಎಲ್ಲೋಗಿದ್ದಾನೆ ಎತ್ತ ಅಂತಂದಾಗ, ಮುತ್ತು ಅಣ್ಣನ ನೀವೇನಾಗಬೇಕು ಅಂದಾಗ, ನಾವು ಮುತ್ತು ಅಣ್ಣನ ತಂಗಿ ಆಗಬೇಕು. ಸೊ ಅವರು ರಾತ್ರಿಯಿಂದ ವಿಚಿತ್ರವಾಗಿ ಆಡ್ತಿದ್ದ ನಮ್ಮ ಅಣ್ಣ ಯಾವತ್ತೂ ಹಂಗೆ ನಡ್ಕೊಂಡವನೇ ಅಲ್ಲ ಅಂತಂದಾಗ, ಅಯ್ಯೋ ನೀವಾ ಬನ್ನಿ ನಮ್ಮನೆಗೆ ಬನ್ನಿ ಅಂತೇಳ್ಬಿಟ್ಟು ಕರ್ಕೊಂಬರ್ತಾನೆ. ನೋಡಿ ಇವಳು ನನ್ನ ತಂಗಿ ಮಹಿಮಾ, ಮುತ್ತು ಅಣ್ಣ ನಿಮ್ಮ ತಂಗಿ ಮದುವೆ ಆಗ್ತೀರಾ ಅಂತ ಕೇಳಿದ್ರು, ನನ್ನ ತಂಗಿನ ಮದುವೆ ಮಾಡಿಕೊಡ್ತೀರಾ ಅಂತ ನಾವು ಅಂತ ಒಪ್ಕೊಂಡು, ಅದಕ್ಕೆ ತುಂಬ ಖುಷಿ ಆಗ್ಬಿಟ್ರು ಮುತ್ತು ಅಣ್ಣ ಅಂದಾಗ, ಇದಾ ಮ್ಯಾಟ್ರು, ಅದಕ್ಕೆ ಅಣ್ಣ ಇಷ್ಟೊಂದು ಖುಷಿಯಾಗಿದ್ದ ಅಂದ್ಬಿಟ್ಟು ಮನೇಲಿ ಬಂದು ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಇದೆ ಕಣೋ, ಮಹಿಮಾ ಅನ್ನೋ ಹುಡುಗಿನ ಅಣ್ಣ ಪ್ರೀತಿ ಮಾಡ್ತಿದ್ದಾನೆ, ಅದೇ ಹುಡುಗನ ಮದುವೆನೂ ಆತನಂತೆ ಕಣೋ, ಅದನ್ನೇ ಅಣ್ಣ ತೇಲಾಡ್ತಿದ್ದು ಅಂದ್ಬಿಟ್ಟು ಚಂದನ ಮನೆಯವ್ರಿಗೆಲ್ಲ ಹರಿಶ್ಚಂದ್ರ ಹೇಳ್ತಾನೆ ನಿಜಾನ. ಇನ್ನು ಮನೆಯವ್ರಿಗೆಲ್ಲ ತುಂಬಾ ಖುಷಿಯಾಗುತ್ತೆ. ಯಾಕೆಂದರೆ
ನಮ್ಮ ಅಣ್ಣ ಯಾರನ್ನೂ ಹಂಗೆಲ್ಲ ಇಷ್ಟಪಡಲ್ಲ. ಇಷ್ಟಪಟ್ಟಿದ್ದಾನೆ ಅಂದರೆ ಇವರು ತುಂಬ ಒಳ್ಳೆ ಹುಡುಗಿನೇ ಆಗಿರ್ತಾರೆ ಅಂತ ಹರಿಗೆ ಗೊತ್ತಾಗುತ್ತೆ. ಚಂದನ ಇವರೆಲ್ಲನೂ ಸಹ ಫುಲ್ ಖುಷಿ ಆಗ್ಬಿಡ್ತಾರೆ ಈ ಒಂದು ಮ್ಯಾಟ್ರನ್ನ ಕೇಳಿ. ಈಗ ಒಟ್ಟಿನಲ್ಲಿ ನಮ್ಮ ಮುತ್ತಣ್ಣ ಮತ್ತು ಮಹಿಮಾ ಇಬ್ಬರದ್ದು ಮದುವೆ ಆಗೋ ಒಂದು ಸಂಭ್ರಮ ಅಂತಲೇ ಹೇಳ್ಬೋದು. ನೋಡೋಣ ಮುಂದೆ ಏನೇನಾಗುತ್ತೆ. ನಮ್ಮ ಮುತ್ತಣ್ಣ ನಮ್ಮ ಮಹಿಮನ ಹತ್ರ ಯಾವ ರೀತಿ ಎಲ್ಲ ಮಾತಾಡ್ತಾರೆ. ಸೊ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಆ ವಿಡಿಯೋನ. ನಿಮಗೆ ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.